ಸರ್ ಏನಿಲ್ಲ ಚಿಕ್ಕ ಕ್ವಶನ್ ಸರ್ ಮಾತಾಡಿ. ತಮಿಳ್ನಾಡಿಗೆ ಹೋಗಿದ್ರಿ, ಯೋಗಿ ಬಾಬು ಸರ್ನ ಹಿಂಗೆ ಹಿಡ್ಕೊಂಡವ್ರು ಬಿಡ್ಲೇ ಇಲ್ಲ ನೀವು ಅಂದ್ರೆ ಲಾಸ್ಟ್ವರೆಗೆ. ಎಷ್ಟು ಏನಕ್ಕೆ? ಸ್ನೇಹಿತರು, ನಾನು ಆ್ಯಕ್ಚುಲಿ ಒಂದು ಹುಡುಗನಿಗಾಗಿ ಇಟ್ಕೊಂಡಿದ್ದೆ. ನಿಮ್ಗೆ ಯಾಕೆ ಪ್ರಾಬ್ಲಮ್ ಸ್ನೇಹಿತರು, ಒಳ್ಳೆ ಫ್ರೆಂಡ್ಸ್ ಆಗಿದ್ದೀವಿ, ಒಳ್ಳೆ ವ್ಯಕ್ತಿ ಆ್ಯಕ್ಚುಲಿ ತುಂಬ ಚೆನ್ನಾಗಿ ನೋಡ್ಕೊಂಡ್ವಿ ಸೆಟ್ಟಲ್ಲಿ. ಅವರು ಸಿಕ್ಕಾಪಟ್ಟೆ ಖುಷಿದ್ದಾರೆ, ಖುಷಿ ಆಗುತ್ತೆ. ಎಲ್ಲ ಕಡೆ ಎಲ್ಲ ಸಿನಿಮಾಗಳಿಗೂ ಅವ್ರು ಬೇಕು ಅಂತ ಆಗುತ್ತೆ. ನಮ್ಮದು ನನಗೊಂದು ಅವಕಾಶ ಅವರೊಟ್ಟಿಗೆ ಕೆಲಸ ಮಾಡೋದಕ್ಕೆ. ನಾವು ಸಿನಿಮಾ ನೋಡಿದ್ದೆ, ಮೀಟ್ ಮಾಡಿದ್ದಿಲ್ಲ. ಮೀಟ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಹೊಂದ್ಕೊಂಡ್ವಿ, ಮಾತಾಡ್ಕೊಂಡಿದ್ವಿ. ಸೊ ಅಷ್ಟೇ ಫ್ರೆಂಡ್ ಆಗಿದೆ. ನಾನು ಹೋಗ್ತಾ ಇದ್ದೀನಿ ನಮ್ಮ ರೂಮ್ಗೆ, ಒಂದು ಕಾಫಿ ಬಿಟ್ಕೊಂಡು ನೋಡಿದ್ದೆ. ಕಾಫಿ ಅಂದರೆ ಕಾಫಿನೇ ಹೋಗ್ತಾರೆ ಸರ್. ಮತ್ತೆ ಮಾರ್ಕ್ ಎಲ್ಲ ಭಾಷೆಗಳಲ್ಲೂ ಒಂದೇ ದಿನ ರಿಲೀಸ್ ಆಗುತ್ತಾ ಅಥವಾ ಟೈಮಿಂಗ್ ಚೇಂಜ್ ಆಗುತ್ತಾ? ತೆಲುಗು ಹಿಂದಿ ಯಾಕೆ ಹಿಂದಿನ ಒಂದು 2 ವೀಕ್ಸ್ ಬಿಟ್ಟು ಆಗ್ತದೆ. ಸದ್ಯಕ್ಕೆ ತೆಲುಗು ನೋಡಿಕೊಂಡು ಇನ್ನೂ ಅದು ಯಾಕಂದ್ರೆ ಒಂದು ಹೇಳ್ತೀನಿ ಹೇಳಿ, ತಗೊಳ್ಳೋರು ಅದನ್ನು ಅಷ್ಟೇ ಗೌರವಪೂರ್ವಕವಾಗಿ ಟ್ವೀಟ್ ಮಾಡಿ ರಿಲೀಸ್ ಮಾಡ್ತಾರೆ ಸಿನಿಮಾನ ಅಂದರೆ ವಾಯ್ಸ್ ಕೊಡೋದು ಅರ್ಥ ಇದೆ. ಈಗ ಮಾರಾಟ ಮಾಡೋರು ತಗೊಳ್ಳೋರು ಸಪೋಸ್ ಅದನ್ನು ಒಂದು ಡಬ್ ಫಿಲಮ್ ಥರ ಟ್ರೀಟ್ ಮಾಡ್ತಾ ಇದ್ದಾರೆ. ನಮಗೆ ಬಿಡಿ ಅಷ್ಟು ಶತಪ್ರಯತ್ನ ಪಟ್ಟು ನನಗೇನಿಲ್ಲ ಅಂದರೆ ನಾನು ಮಾಡೋ ಒಂದು ಕೆಲಸಕ್ಕೆ ನನಗೆ ಬೇಕಾಗುತ್ತೆ. ಅದು ಆ ಟ್ರೀಟ್ಮೆಂಟ್ ಸಿಗ್ತಾ ಅಂದರೆ ನಾನು ಮಾಡಿಕೊಡ್ತೀನಿ. ತಮಿಳಲ್ಲಿ ಅಷ್ಟು ಚೆನ್ನಾಗಿ ರಿಲೀಸ್ ಮಾಡ್ತಾರೆ, ನಾನು ಮಾಡಿದ್ದೀನಿ. ಇನ್ನೊಂದು ನನಗೆ ಬರದೇ ಇರೋ ಭಾಷೆ ಕಷ್ಟ ಆಗುತ್ತೆ. ಯಾಕಂದರೆ ಅಲ್ಲಿ ಸ್ಕ್ರೀನ್ ಮೇಲೆ ಸಪೋಸ್ ನಾನು ತಮಿಳೇ ಮಾತಾಡಿದರೆ ಈಸಿ, ತೆಲುಗುನೇ ಮಾತಾಡಿದರೆ ಈಸಿ, ಕನ್ನಡ ಮಾತಾಡೋದಕ್ಕೆ ಲಿಪ್ಸಿಂಗ್ ಮಾಡಬೇಕು, ಕರೆಕ್ಟ್ ಹೊಡೆಯುತ್ತೆ. ಯಾಕಂದರೆ ಸಮ್ಟೈಮ್ಸ್ ಕನ್ನಡದಲ್ಲಿ ನಾವು ಮಾತಾಡೋ ಸ್ಪೀಡು ತಮಿಳ್ ಸ್ಪೀಡು ನಮಗೆ ಕಷ್ಟ. ಸರ್ ಮ್ಯಾಕ್ಸು ಲಾಸ್ಟ್ ಟೈಮ್ ರಿಲೀಸ್ ಆದಾಗ ಕನ್ನಡ ಟೈಟ್ಲ್ ಕಡಲ್ಲಿ ಅಭಿನಯ ಚಕ್ರವರ್ತಿ ಅನ್ನೋದನ್ನು ಸ್ವಲ್ಪ ಮಿಸ್ಟೇಕ್ ಆಗಿತ್ತು. ಈ ಸಲ ಅದು ಮಿಸ್ಟೇಕ್ ಆಗಿದ ರೀತಿ ಕ್ರಾಸ್ ಚೆಕ್ ಮಾಡ್ಕೊಂಡಿದ್ದಾರೆ ನಿರ್ದೇಶಕರು. ಅದು ತಪ್ಪಾಗಿರಲ್ಲ ಅಂದರೆ ನೀವು ಮಾತಾಡ್ತಾ ಇದ್ದೀರಾ? ಇಲ್ಲ ಸರ್. I believe in one thing, sir. Good has never been news, only bad is news. ಸೊ ನಿಮ್ಮನ್ನು ಫಸ್ಟ್ ಸ್ಕ್ರೀನಿಂದನೇ ಅಟ್ರ್ಯಾಕ್ಟ್ ಮಾಡೋಣ ಅಂತ ಸರ್. ಇವತ್ತವರೆಗೂ ಎಷ್ಟು ಸತಿ ಅಭಿನಯ ಚಕ್ರವರ್ತಿ ಕರೆಕ್ಟಾಗಿ ಬಂದಿದೆ? ಒಂದು ದಿವಸ ಬಂದು ನನಗೆ ಓಕೆ ಸರ್, ಈಗ ಪ್ರಮೋಷನಲ್ಲಿ ಇರೋದ್ರಿಂದ ನಾನು